ನಿಮ್ಗೆ ನಿಮ್ ಲೈಫಲ್ಲಿರೋ ಒಂದು ಭಯ ಅಂದ್ರೆ ಏನು? ಅಮ್ಮನ್ ಕಳ್ಕೊಳ್ತೀನಿ. ಯಾಕೆ? ಯಾಕಂದ್ರೆ ಅವ್ರಿಗೆ ಕಿಡ್ನಿ ಲಿವರ್ ಎಲ್ಲ ಇನ್ಫೆಕ್ಷನ್ ಜೊತೆಗೆ ಡ್ಯಾಡಿ ತೀರ್ಕೊಂಡು ಇವಾಗ ಹೇಳ್ತೀನಿ. ಸೊ ಅಮ್ಮನ್ ಕಳ್ಕೊಳ್ತೀನಿ ಅಂತ ಸ್ವಲ್ಪ. ಸೊ ಇವಾಗ ಈ ವಿಡಿಯೋ ನೋಡ್ತಿರೋರಿಗೆ ಏನಾದ್ರು ಹೇಳ್ಬೇಕು ಅಂತಿದ್ರೆ ಏನ್ ಹೇಳ್ತೀರಾ? ನಮ್ಮ ಮನೇಲಿ ನಾನು ನನ್ನ ತಮ್ಮ ಮಾತ್ರ ಇರೋದು, ಅಪ್ಪ ತೀರ್ಕೊಂಡಿದ್ದಾರೆ. ಸೊ ಈ ವಿಡಿಯೋ ನೋಡೋರು ಏನಾದ್ರು ಸಹಾಯ ಮಾಡೋಕ್ಕಾದ್ರೆ ಮಾಡಿ. ನಮ್ಮ ಅಮ್ಮಂಗೆ ಹುಷಾರಿಲ್ಲದೆ ಆಗಿ ಇವಾಗ ಸುಮಾರು ಟೈಮ್ ಆಯಿತು. ನಮ್ಮ ಮಮ್ಮಿನ ಉಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ. ನಮ್ಮ ಮಮ್ಮಿನ ಮೊದಲಿನ ಥರ ಮಾಡಿಕೊಡಿ ಅಂತ. ಅಪ್ಪ ತೀರ್ಕೊಂಡು ಇವಾಗ 7 ತಿಂಗಳಾಗಿದೆ. ಅಪ್ಪ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ನನಗೆ ಮಧ್ಯರಾತ್ರಿ ಎಲ್ಲ ಚೆಸ್ಟ್ ಪೇನ್ ಎಲ್ಲ ಬಂದ್ಬಿಡುತ್ತೆ. ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೂ ಯಾರು ಇರಲ್ಲ. ಮಕ್ಕಳು ತುಂಬ ಭಯ ಪಡ್ತಾರೆ ರಾತ್ರಿ ಎಲ್ಲ ಮನೇಲಿ. ಸ್ಕೂಲಿಗೆ ಹೋಗೋಕ್ಕೂ ಭಯ ಪಡ್ತಾರೆ ಮಕ್ಕಳು. ಅಮ್ಮನಿನ್ನ ಬಿಟ್ಟು ಹೋಗಲ್ಲ ನಾವು ಅಂತ ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡಿ 300, 400, 500 ಅಂತ ತಂದು ಕೊಡ್ತಾರೆ. ಪಾಪ 1 ರೂಪಾಯಿನ ಅವ್ರಿಗೆ ತಗೊಳ್ಳಲ್ಲ ಅವರು. ಅದರಲ್ಲಿ ಅಕ್ಕಿ ಎಲ್ಲ ಸಾಲ ತಂದು ಮನೇಲಿ ನೋಡ್ಕೊತಾರೆ. ಆತ್ಮೀಯರೇ, ನೀವು ವಿಡಿಯೋದಲ್ಲಿ ನೋಡಿದ ಆ ಪ್ರತಿಮಾ ಎಂಬ ಈ ಮಕ್ಕಳ ತಾಯಿಯ ಊರಿನವರಾದ ಎಲ್ಲರೂ ಕೂಡ ಇಲ್ಲಿಯ ಮಸೀದಿ ಕಮಿಟಿಯವರು, ದೇವಸ್ಥಾನ ಸಮಿತಿಯವರು, ಜಾತಿ ಮತ ವರ್ಣ ವರ್ಗ ಪಕ್ಷ ವ್ಯತ್ಯಾಸವಿಲ್ಲದೆ ಎಲ್ಲರೂ ಕೂಡ ಇಲ್ಲಿ ಯುವಕರೆಲ್ಲರೂ ಕೂಡ ಒಗ್ಗೂಡಿದ್ದಾರೆ. ಅತ್ಯಂತ ಜೆನ್ಯೂನಾದ ಒಂದು ವಿಷಯವಾಗಿದೆ. ಯಾವುದೇ ಫೇಕ್ಗಳಲ್ಲಿ ಇಲ್ಲ. ಈ ಊರಿನ ಎಲ್ಲರನ್ನು ಸಾಕ್ಷಿಪಡಿಸಿ ಈ ಮಕ್ಕಳ ತಂದೆ ಇಲ್ಲದ ತಬ್ಬಲಿಯಾದ ಈ ಮಕ್ಕಳ ತಾಯಿಯ ಜೀವ ಬದುಕಿಸಲು ನಿಮ್ಮೊಂದಿಗೆ ಸಹಾಯ ಕೇಳ್ತಾ ಇದ್ದೇವೆ. ಆತ್ಮೀಯರೇ, ಈ ತನಕ ಆ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ನೆರವಾಗಿದ್ದು ಈ ಊರಿನವರಾಗಿದ್ದಾರೆ. ಆದರೆ 22 ಲಕ್ಷ ಎಂಬ ಆಸ್ಪತ್ರೆಯ ದಾಖಲಾತಿಯಾಗಿದೆ. ಇಷ್ಟೊಂದು ದೊಡ್ಡ ಮೊತ್ತ ಆ ಕುಟುಂಬಕ್ಕೋ ಈ ಊರಿನವರಿಗೋ ಜಮಾಯಿಸಲು ಸಾಧ್ಯವಿಲ್ಲ. ಬಡವರಾಗಿದ್ದಾರೆ. ಕುಗ್ರಾಮವಾಗಿದೆ ಮಡಿಕೇರಿಯ ಬೋಯಿಕೇರಿಯಲ್ಲಿರುವಂತಹ ಈ ಊರಿನವರು. ಇವರ ಕೈಯಲ್ಲಾಗಿ ನಿಮ್ಮ ಕೈಯಲ್ಲಾಗುವ ಸಹಾಯ ಹಸ್ತ ನೀಡಿ ಆ ಸಹೋದರಿಯನ್ನು ಜೀವನಕ್ಕೆ ಮರಳಿ ತರಲು ನೀವೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಎಂದು ಈ ಊರನ್ನು ಸಾಕ್ಷಿಪಡಿಸಿ ನಿಮ್ಮ ಮುಂದೆ ಸಹಾಯ ಕೇಳುತ್ತಾ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ, ನಮಸ್ಕಾರ.